ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ನೋದು ನನ್ನ ಭಾವನೆ. ಫಸ್ಟ್ ಟೈಮ್ ನಮ್ಮ ಚಾನಲ್ನ ನೋಡ್ತಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಪ್ಲೀಸ್ ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಕುತ್ಕೊದಡವ, ಊಟ ಹಾಕೊಡ್ತೀನಿ. ನಮಗೆ ಮಾತ್ರ ಹಾಕೊಟ್ಟಿಯಾ? ನೀನು ಹಾಕೊಂಡು ಕುತ್ಕೊಂಡು ಉಣ್ಬವ. ಕಣವ, ಬತ್ತೀನಿ ನಾನುವೇ. ಕುತ್ಕೊಳ್ಳಿ, ನೀವು ಹಾಕೊಂಬತ್ತೀನಿ. ತಗೊಳವ, ಬೆಳಗ್ಗೆನೂ ಸರಿಯಾಗಿ ತಿಂದಿಲ್ಲ ಅಂದೆ, ಹೊಟ್ಟೆ ತುಂಬ ತಿನ್ನು. ಕಣವ ಗಂಗಿ, ನೀವು ಜಗಳ ಆಡ್ಕೊಂಡಿದ್ರಿ ಅಂತ ಕೇಳ್ಬಿಟ್ಟು ನನಗೆ ಹೊಟ್ಟೆಗೆ ಊಟನೇ ಸೇರಲಿಲ್ಲ ಕಣವ, ಅದಕ್ಕೆ ಬಂದ್ಬಿಟ್ಟಿದ್ದು. ಸರಿ ಆಯಿತು, ನೀನು ಬೆಳಗ್ಗೆಯಿಂದ ಏನೂ ತಿಂದಿರಕ್ಕಲ್ಲ, ಹೋಗು ಹಾಕೋ ಬಂದು ಕುತ್ಕೊ. ನೀವು ಎಲ್ಲ ಒಟ್ಟಿಗೆ ತಿನ್ನೋಣ. ಅದು ಯಾಕಂಗೆ ನಿಂತಿದ್ದಿ? ಊಟ ಹಾಕೊಂಡು ತಟ್ಟೆ ಹಿಡ್ಕೊಂಡು ಕುತ್ಕೊ, ಕೆಳಿಕೆ ಕುಂಡಿ ಊರು ಕುತ್ಕೊಂಡು ತಿನ್ನು. ಹೊಟ್ಟೆ ತುಂಬವ. ಒಂದು ಮಾತು ಬರ್ತದೆ ಹೋಯ್ತದೆ ಗಂಡ ಹೆಂಡ್ತಿ ಮಧ್ಯೆ, ಅದಕ್ಕೆ ಊಟ ಮಾಡ್ದಂತೆ ಹಂಗೆ ಎಸ್ಕೊಂಡಿದ್ರೆ ಸರಿ ಹೋದದ ಎಲ್ಲವಾ? ಹಾಂ, ಬೆಳಗ್ಗೆಯಿಂದ ಏನೂ ತಿಂದಿಲ್ಲ ನೀನು, ಬರೀ ಎಳ್ಕೊಂಡು ಕುತ್ಕೊಳ್ಳೋದೇ ಆಗದೆ. ನೀನು ಹಿಂಗೆ ಎಳ್ಕೊಂಡು ಕುತ್ಕೊಂಡ್ರೆ ನಿನ್ನ ಹುಷಾರು ತಪ್ಪಿದ್ರೆ ಯಾರು ನೋಡ್ಕೊಳಕ್ಕಿದ್ದರು ಹೇಳು? ಸರಿ ಕುತ್ಕೊಂಡು ತಿನ್ನು. ಸರಿ ಕಣವ, ಆಯಿತು, ಕುತ್ಕೊಂಡು ತಿಂತೀನಿ. ಭಾರಿ ಚೆಂದಾಗಿ ಮಾಡಿದ್ದಿ ಕಣವ ಅಡುಗೆಯ, ಅಲ್ವೇನ್ಲ ಮಗ? ಚೆನ್ನಾಗದಲ್ವಾ? ಕಣವ, ಚೆನ್ನಾಗದೆ ಅಡುಗೆ, ಚೆನ್ನಾಗಿ ಮಾಡ್ತಾಳೆ, ಅದರಲ್ಲಿ ಏನಿಲ್ಲ. ನನ್ನ ಹೆಂಡತಿ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾಳೆ ಕಣವ. ಪರವಾಗಿಲ್ಲ, ಕೋಪ ಇದ್ರೂ ಹೆಂಡ್ತಿ ನೋಗ್ಳೋದಲ್ಲ ಬುಳ್ಳ ಮಗ. ಅಯ್ಯೋ ಬಿಡವ, ಅದು ಯಾಕೆ ಇವಾಗ ಎತ್ತಿ? ಸರಿ ಆಯಿತು, ಇಬ್ಬರು ಹೊಟ್ಟೆ ತುಂಬ ತಿನ್ನಿ. ಕಣವ, ನೀನು ಹೊಟ್ಟೆ ತುಂಬ ತಿನ್ನು. ಹೂವ, ನೀವು ಹೊಟ್ಟೆ ತುಂಬ ತಿನ್ನಿ. ಇನ್ನೊಂದು ಸ್ವಲ್ಪ ಕೇಳ್ಬಿಟ್ಟು ಹಾಕಿಸ್ಕೊಳ್ಳಿ. ನಿಮ್ಮ ಜಗಳದಲ್ಲಿ ಮರ್ತೆ ಹೋಗಿತ್ತು ನೋಡು, ಈಗ ನೆನಪಾಯ್ತು. ಒತ್ತರಿಕೆ ಬಿರ್ನೆಯ ತಯಾರಾಗಿರು. ಹೇಳಿದ್ನಲ್ಲ ನಾನು ಜ್ಯೋತಿಷಿ ಹತ್ರ ಹೋಗ್ಬೇಕು ಅಂತವಾ. ನೆನಪಿದೋ ಇಲ್ವೋ ನಿಂಗೆ ಗಂಗಿ? ಎಲ್ಲಿಗೋವಾ? ಇಲ್ಲೇ ಕಣ್ಮಗ, ಪಕ್ಕದ ಊರವ್ರ ಹತ್ರವ. ಅವಯ್ಯನ ಹತ್ರ ಜ್ಯೋತಿಷಿ ಕೇಳಿದ್ರೆ ಬೇಗ ಮಕ್ಕಳಾದದಂತೆ. ಅವಯ್ಯ ಏನಾದ್ರು ದೋಸೆ ಗೀಸ ಇದ್ರೆ ಪರಿಹಾರ ಎಲ್ಲನೂ ಹೇಳ್ತಾನಂತೆ ಕಣ್ಮಗ ಚೆನ್ನಾಗಿ. ಅದಕ್ಕೆ ಒಂದ್ಸತಿ ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ ಗಂಗಿಯ. ಏನಂದಿ ನೀನು? ನೀನು ಬರೋದಾದ್ರೆ ಬಾ, ಹೋಗ್ಬಿಟ್ಟು ಬರವ. ಇಲ್ಲ ಕಣವ, ಕ್ಯಾಮೆ ಬಿಟ್ಬಿಟ್ಟು ನಾನು ಅಲ್ಲಿ ಇಲ್ಲಿ ಸುತ್ತಿದ್ರೆ ಮನೆ ಹೆಂಗೆ ನಡೆದು? ಎಂಥ ಕ್ಯಾಮಿಗೆ ಹೋದಿರ್ರಿ ನೀವು? ಹೋಗಿ ಹೊಲ್ದ ಹತ್ರ ಕುತ್ಕೊಳ್ಳೋದು ಒಂದು ಕ್ಯಾಮೆಯ? ನೀನು ಬಂದು ಹೊಲ್ತಕ್ಕೆ ಕ್ಯಾಮೆ ಮಾಡು ನನ್ನ ಜೊತೆ, ಗೊತ್ತಾಯ್ತದೆ. ಯಾಕೆ ಬರಲ್ವ? ನಾನು ಹೊಲ್ತಕ್ಕೆ, ನಾನು ಬರ್ತೀನಿ ತಾನೇ ಹೊಲ್ತಕ್ಕೆ. ಮತ್ತೆ ಸ್ಟಾರ್ಟ್ ಮಾಡಿದ್ರ ನಿಮ್ಮ ಜಗಳವಾ? ಜಗಳ ನಿಲ್ಲಿಸಿ ಊಟ ಮುಗಿಸ್ಬಿಟ್ಟು ನಡೀರಿ. ಏನ್ಲ ಮಗ, ಈಗ ಬತ್ತೀಯೋ ಬರಕವ ನೀನು ಹೇಳು? ಇಲ್ಲ ಕಣವ, ನಾನು ಬರೋಕ್ಕಲ್ಲ, ಕರ್ಕೊಂಡು ಹೋಗ್ಬಿಟ್ವ ಇವಳನೆಯ. ಸರಿ ಬಿಡವ, ಅವ್ನು ಬರೋಕ್ಕಲ್ಲ ಅಂತಾನೆ. ಅವ್ನಿಗೆ ಅದ್ರ ಮೇಲೆಲ್ಲ ನಂಬಿಕೆನೂ ಇಲ್ಲ. ಸುಮ್ಮನೆ ಯಾಕೆ ಅವನ್ನ ಕರೆಯೋದು? ನಿಂಗೆ ನಂಬಿಕೆ ಇದೆ ತಾನೇ, ನಡಿ. ನನ್ನ ಮೇಲೆ ನಂಬಿಕೆ ಇದ್ರೆ ಬಾ, ಹೋಗ್ಬಿಟ್ಟು ಬರವ ನಾಳಿಗೆ. ಒತ್ತರೆಲೆಯ ಬಿರ್ಬಿರ್ನೇ ತಯಾರಾಗ್ಬಿಟ್ಟಿರು. ಬತ್ತೀನಿ ನಾನು ಬೇಗವ, ಕರ್ಕೊಂಡು ಹೋಯ್ತೀನಿ. ಸರಿ ಕಣವ, ಆಯಿತು, ತಯಾರಾಗಿರ್ತೀನಿ, ಬನ್ನಿ. ಸರಿ ಆಯಿತು, ನಾನು ಹೋಯ್ತೀನಿ ಹೀಗೆ ಅಟ್ಟಿತಕ್ಕೆ. ಆಗಲೇ ಬಂದು ತುಂಬ ಹೊತ್ತಾಗೋಯ್ತು ನೋಡು, ಆಗಲೇ ಕತ್ಲಾಗಕ್ಕೆ ಬಂದ್ಬಿಡ್ತು. ಸರಿ, ಬೇಗ ತಯಾರಾಗಿರು ಗಂಗಿ. ಸರಿ ಕಣ್ಲ ಮಗ, ಸರಿ ಕಣವ, ಬರ್ತೀನಿ ನಾನು ಬೆಳಗ್ಗೆಗೆ ಬೇಗನೆ. ಸರಿ ಕಣವ, ಆಯಿತು. ಹುಷಾರು, ಮತ್ತೆ ಕಿತ್ತಾಡಿರ ಇಬ್ರೂ. ಇಲ್ಲ ಕಂತ ಕಳವ, ಇನ್ಯಾಕೆ ಕಿತ್ತಾಡಕ್ಕೆ ಹೋಗವ. ಇಬ್ರಿಗೂ ಬಂದು ಗಾಳಿ ಬಿಡಿಸ್ಬಿಡ್ತೀನಿ. ಮತ್ತೆ ಜಗಳ ಗಿಗ್ಲ ಆಡ್ಕೊಂಡ್ರೆ ಯಾವುದೇ ವಿಷಯ ಇದ್ರೂ ನೀನು ಅವನು ಒಂದೊಂದು ಕಣ್ಣು ನಡಿಬೇಕು. ಸುಮ್ಮನೆ ಕಿತ್ತಾಡ್ಕೊಂಡು ಮುನ್ಸ್ಕೊಂಡು ಕುತ್ಕೊಂಡ್ರೆ ಬರ್ತೀನಿ ಅಷ್ಟೇ. ಆಮೇಲೆ ನೀನು ದಿನ ಬತ್ತಿ ಅಂದರೆ ನಾವು ದಿನ ಜಗಳ ಆಡ್ಕೊಂಡೇ ಇರ್ತೀವಿ. ಹಂಗಂದಿದ್ದಲ್ಲ ಮಗ, ನಾನು ಬರ್ತೀನಿ ಅಂದರೆ ನಿಮಗೆ ದೆವ್ವ ಬಿಡ್ಸಕ್ಕೆ ಬರ್ತೀನಿ ಅಂತಂದಿದ್ದು, ಸುಮ್ಮನೆ ಬಂದೋಯ್ತೀನಿ ಅಂತಲ್ಲ. ಮನೇನ ರಣರಂಗ ಮಾಡ್ಬಿಡ್ತೀನಿ ಅಷ್ಟೇ. ಇನ್ನೊಂದ್ಸತಿ ನೀನು ಅವೆಣ್ಗೆ ಬೈಗೆ ಬಂದಂಗೆ ಬೈಯೋದು ಮಾಡೋದು ಮಾಡಿಬಿಟ್ರೆ ನೋಡು. ಇಲ್ಲ ಕಣವ, ಮಾತಾಡೋಕ್ಕಲ್ಲ ಬಿಡು ಎನ್ನುವೆ. ಅಲ್ಲ, ಇಬ್ಬರೂ ಅರ್ಥ ಮಾಡ್ಕೊಳ್ಳಿ ಅಂತ ಹೇಳ್ತಿರೋದು ನಾನು ಅಷ್ಟೇ. ಗಂಡ ಹೆಂಡ್ತಿ ಅಂತಂದಮೇಲೆ ಜಗಳ ಬರ್ತದೆ ಹೋಯ್ತದೆ, ಅದು ಇದ್ದಿದ್ದೆ ಯಾವಾಗಲೂ. ಆದರೆ ಮುಖ ಮುನ್ಸ್ಕೊಂಡು ಇಬ್ಬರಳುವೆ ಮುಖ ತೋರಿಸ್ಕೊಂಡು ಹೊಳ್ದಂಗೆ ಓಡಾಡೋದು, ಆಮೇಲೆ ಅಲ್ಲಿ ಇಲ್ಲಿ ಆಚೆ ಕೂತ್ಕೊಳ್ಳೋದು, ನೀನು ಕುಡುಗಿಡ್ಕೊಂಡು ಮನೆಗೆ ಬರೋದು, ಆಮೇಲೆ ಇವಳು ಅಳ್ಕೊಂಡು ಕೂತಿರೋದು ಯಾವಾಗಲೂ ಹೊಟ್ಟೆ ಕೂತಿಂದಂತೆ. ಆ ಥರ ಎಲ್ಲ ಮಾಡಿದ್ರೆ ನೋಡಿ, ಇಬ್ರಿಗೂ ಮಾಡ್ತೀನಿ ನಾನು. ಹೇಳೋಕ್ಕಲ್ಲ, ಈ ಸಲ ಹೇಳ್ಬಿಟ್ಟು ಹೋಯ್ತಿದ್ದೀನಿ, ಮುಂದಕ್ಕೆ ಮಾಡ್ತೀನಿ ನಿಮಗೆ ಇಬ್ರಿಗೂ ಸರಿಯಾಗಿ. ಅರ್ಥ ಆಯ್ತಾ? ಮುಖನವ, ನಾನು ಹಂಗೆಲ್ಲ ಮಾಡೋಕ್ಕಲ್ಲ ಬಿಡಿ. ನೋಡು, ಇವಾಗ ಒಂಚೂರು ಸಮಾಧಾನ ಆಯಿತು ನನಗೆ, ಇಬ್ಬರು ಒಟ್ಟಿಗೆ ಒಪ್ಕೊಂಡ್ರಲ್ಲ. ಸರಿ, ನನಗೂ ಗೊತ್ತಾಯ್ತದೆ, ಹೋಯ್ತೀನಿ ಮನೆ ತಗೆ. ಇನ್ನು ಸಂಜೆ ಆಗ್ಬಿಟ್ರೆ ಕಣ್ಣು ಕಾಣಕ್ಕಲ್ಲ ನನಗೆ ಸರಿಯಾಗಿ. ನಡಿಯವ, ನಾನೇ ಬಿಟ್ಬಿಟ್ಟು ಬರ್ತೀನಿ ಮನೆ ತನಕವ. ಆಗಲೇ ಕತ್ಲಾಗಿರಂಗದೆ ಅತ್ತಾಗಿ ಎಲ್ಲರೂ ಬಿದ್ದುಗಿದ್ಬಿಟ್ಟು ಗಂಡ ಹೆಂಡ್ತಿ ಜಗಳ ಆಡ್ಕೊಂಡು ಈಗ ತಾನೇ ಒಂದಾಗಿದ್ದೀರ. ನಾನು ಯಾಕೆ ನಿಮ್ಮಿಬ್ಬರು ಮಧ್ಯೆ ಬಂದು ಶಿಪೂಜಿ ಮಧ್ಯೆ ಕರಡಿ ಬಿಟ್ಟಂಗಾಗಲಿ. ನಾನು ಹೋಯ್ತೀನಿ ಬಿಡು, ಏನಾಗಲ್ಲ. ಇಲ್ಲೇ ಹತ್ರನೇ ಅಲ್ವ ಮನೆ, ಏನಾಗಕ್ಕಲ್ಲ ಕತೆ. ಹೋಯ್ತೀನಿ, ಅಷ್ಟೊಂದೇನು ಕತ್ಲಾಗಿಲ್ಲ. ಇನ್ನೇನು ಕತ್ಲಾಗಕ್ಕೆ ಬತ್ತು ಅಂತಲೇ ಬೇಗ ಹೋಯ್ತೀನಿ ಅಂತ ಹೇಳ್ತಾರದು ನಾನು. ನೀವು ಕುತ್ಕೊಂಡು ಕಷ್ಟ ಸುಖ ಮಾತಾಡಿ, ಹಂಗಂದ್ಬಿಟ್ಟು ಜಗಳ ಗಿಗಳು ಕತ್ಕೊಬಿಟ್ಟಿರ ಮತ್ತೆಯ. ಹೇಳಿದ್ದೀನಲ್ವ ಫಸ್ಟೆಯ? ಹೂಕಂದ್ಬಿಡವ, ಅದನ್ನೇ 2 ಸತಿ ಹೇಳಿಯ. ಒತ್ತರಲ್ಲೇ ಎದ್ದು ತಯಾರಾಗ್ಬಿಡು, ಹೊತ್ತು ಮಾಡ್ಕೋಬೇಡ. ಯಾಕಂದರೆ ಅಲ್ಲಿ ಬಸ್ ಸಿಗಕ್ಕಲ್ಲ. ಹೋಗ್ಬಿಟ್ಟು ಬರೋದೆಲ್ಲ ತಡ ಆಗೋದ್ರೆ ಕತ್ಲಾಗೋಯ್ತದೆ. ಆಮೇಲೆ ನಂಗೆ ಬೇರೆ ಕಣ್ಣು ಕಾಣಕ್ಕಲ್ಲ ನೆಟವಾಗಿ. ಆಮೇಲೆ ತೊಂದರೆ ಆಯ್ತದ ನೋಡು ಓಡಾಡೋಕೆ ನಮಗೆ. ಇಲ್ಲ ಕಂಡು ಬರೋಗವ, ಬೇಗನೆ ತಯಾರಾಗಿರ್ತೀನಿ ಕತೆ ನಾನು. ಹೊತ್ತು ಮುಳುಗೋಷ್ಟರಲ್ಲಿ ಬೇಗನೆ ಹೋಗಿ ಬಂದ್ಬಿಡವ. ಸರಿ ಕಣವ, ನಾನು ಹೊಂಟೆ. ಯಾಕಮ್ಮಿ ಇನ್ನೂ ಮುಖ ಉದಿಸ್ಕೊಂಡಂಗೆ ಐತಿ? ಬೇಜಾರಲ್ಲಯ್ಯ? ಇನ್ನೂ ಕೋಪದಲ್ಲೇ ಇದೆಯಾ? ಹಂಗೇನಿಲ್ಲ ಕಂತಗಳಿ, ಬಾಯಿ ಮಾತಿಗೆ ಹಂಗೆ ಹೇಳ್ತಾ ಇದೆಯಾ ಅಷ್ಟೇ. ಇನ್ನೂ ಮುಚ್ಕೊಂಡಂಗೆ ಇದೆಯಾ ನೀನು? ಬೇಜಾರಲ್ಲಯ್ಯ? ಇನ್ನೂ ಕೋಪ ಹೋಗಿಲ್ವ ನಿಂಗೆ? ಎಂಥ ಕೋಪನಿಲ್ಲ, ಎಂಥದ್ದಿಲ್ಲ ನಿಮ್ಮ ಮೇಲೆ ಕತೆ. ನಡೀರಿ, ಹೋಗಿ ಒಳಕ್ಕೆ ಕುತ್ಕೋಗಿ. ಅಲ್ಲಿ ಇಲ್ಲಿ ಯಾಕೆ ಕೆಳಗಡೆ ಕೂತಿದ್ದೀರಿ? ಇಷ್ಟೊತ್ತು ತನಕ ಇಲ್ಲೇ ಕೂತಿದ್ದೆ ತಾನೆ, ಇವಾಗ ಗೊತ್ತಾಯ್ತಾ ನಿಂಗೆ ನಾನು ಕೆಳಗಡೆ ಕೂತಿದ್ದೀನಿ ಅಂತ?
ಊಟ ಆಯ್ತಲ್ವಾ, ಅದಕ್ಕೆ ಯಾಕೆ ಅಡುಗೆ ಮನೇಲಿ ಕೂತ್ಕೊಂಡಿದ್ರಿ, ಹೋಗಿ ಕೂತ್ಕೊಳ್ಳಿ ಒಳಗಡೆ ಅಂದೆ ಅಷ್ಟೇ. ಸರಿ ಆಯಿತು, ಎದ್ದಿ ಬಾ ನೀನು. ಇನ್ನೇನು ಕೆಲಸ ಆಯ್ತದು? ಈಗೇನು ಸಂಜೆಗೆ ಅಡುಗೆ ಮಾಡೋಂಗೂ ಇಲ್ಲ. ಈಗ ಊಟ ಮಾಡೋದೇ ಸಂಜೆ ಆಯ್ತಲ್ಲ, ಇನ್ನು ಸಂಜೆಗೆ ಊಟ ಮಾಡಿದೆ ಹೊತ್ತೆ ಮುಳುಗ್ತೋದೆ ಈಗಾಗಲೇ. ನಾನು ಬರ್ತೀನತ್ತೆ, ನಡೀರಿ ನೀವು. ಸರಿ ಆಯಿತು ಬಾ. ಹೋಗಿ ನೀವು ಬರ್ತೀನಿ ಅಂದ್ಲು, ಬರ್ನೇ ಇಲ್ವಲ್ಲ ಇಟ್ಟೊತ್ತಾದ್ರೂ ಇವಳು. ಅವ್ವ ಬೇರೆ ಒತ್ತರೆಲೆಯ ತಯಾರಾಗಿರುವಂತು. ಇವಳು ಎಲ್ಲ ಕೆಲಸ ಮುಗಿಸ್ಬಿಟ್ಟು ಬಂದು ಮನೆ ಕಳೋದು ಯಾವಾಗ, ಹೇಳೋದು ಯಾವಾಗ? ಒತ್ತಾದರೆ ಇನ್ನೂ ಅವ್ವ ಬೇಜಾರು ಮಾಡ್ಕೊಳಕಲ್ವಾ? ಕರಿತೀನಿ ನಾನು, ಬಂದು ಮನೆ ಕೊಳ್ಳಿ ಬೇಗ. ಬೇಕಾದ್ರೆ ಬೆಳಗ್ಗೆಗೆ ಎದ್ದು ಅದೇನು ಕೆಲಸ ಇದ್ದದ್ದು ಮುಗಿಸ್ಕೊಂಡ್ರೆ ಆಯಿತು. ಲೇ ಬಾ, ಒತ್ತಾಗದೆ ಆಗ್ಲೆಯ. ಇನ್ನು ಮನೆ ಕೊಡೋದು ಯಾವಾಗ ನೀನು? ಅವ್ವ ಒತ್ತರಲ್ಲೇ ಬರ್ತೀನಿ ಬಂತ ಬೇರೆ ಅಂತು. ಬಾ, ಬೆಂಗ ಏನಿದ್ದು ಅದನ್ನ ಒತ್ತರಲೆಯ ಎದ್ದು ಮಾಡ್ಕೊಳ್ಳಿವಂತೆ. ಬಾ, ಮಲ್ಕ ಬಾ ನೀನು. ಬರ್ತೀನಿ ನಾನು, ಇನ್ನೊಂಚೂರು ಭಂಗ ಅದೇ, ನಾನು ಮುಗಿಸ್ಬಿಟ್ಟೆ ಬರ್ತೀನಿ ಕತೆ. ಬಂದು ಮನೆ ಕೋತೀನಿ, ನೀವು ಮನೆ ಕಂಡಿರಿ, ಬರ್ತೀನಿ ನಾನು. ಹೇಳಿದ್ರು ಕೇಳೋಕ್ಕಲ್ಲ ನೀನು, ಏನಾರು ಮಾಡ್ಕೊತಾಯಿ. ನಾನು ಅಷ್ಟುಂಡಿದ್ದಕ್ಕೋ ಏನೋ ಆಯ್ತಾಯಿಲ್ಲ, ಒಂಥರ ಸುಸ್ತಾಯ್ತಾ ಅದೇ. ನಾನು ಮನಿಕೋತೀನಿ, ಅದು ಯಾವಾಗ ಬಂದು ಮನಿಕೋತೀಯೋ ಮನಿಕೋತಾಯಿ. ನಾನು ಹೇಳಷ್ಟು ಹೇಳಿದೆ, ನೀನು ಕೇಳೋಕ್ಕಲ್ಲ, ಅದೇನು ಮಾಡ್ತೀಯೋ ಮಾಡು. ಜಾಸ್ತಿ ಏನಿಲ್ಲ ಕತೆ, ಸ್ವಲ್ಪನೇ ಭಂಗ ಇರೋದು, ಮುಗಿಸ್ಬಿಟ್ಟು ಬಂದು ಮನೆ ಕತೀನಿ ಕತೆ. ಮನೆ ಕಳಿ ನೀವು. ಸರಿ ಕಣ್ಲೆ, ನಾನು ಮನಿಕೋತೀನಿ.